ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಮ್ಯ, ಹೊಳಿ ಅಂದ್ರೆ ಯಾಕೆ ಮಚ್ಚಿಟ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ? ಆ ರಾಜವಲಿನೇನಾರು ಕೊಲ್ಲಕೊಂಡವನ ಏನೇನು ನಂಗೂ ಗೊತ್ತಿಲ್ಲ. ಕೇಳ ಮಾತಾಡಿ. ಅಯ್ಯೋ, ಒಂದ್ ವ್ಯಾಳೆ ಈ ಪಿಲ್ಲಾನೆಲ್ಲ ನಮ್ದೆ ಅಂತ ಏನಾದ್ರು ಗೊತ್ತಾಗೋಯ್ತಾ? ಇವನು ಯೋನಪ್ಪ ಸಿರಿ, ಇದು ಆಸ್ಪತ್ರೆನಾಗೆ ಮುಚ್ಚಿಡ್ಕೊಂಡು ನಿಂತ್ಬಿಟ್ಟಿದ್ಯಲ್ಲ. ನಮ್ಮವ್ವನ್ ತಂಟೆಗೆ ಬಂದವ್ರ ತಲೆ ಕಡಿಯಕ್ ನಿಂತಿದ್ದೀನವ್ವ. ಸ್ನೇಹ, ಏನಪ್ಪ ಇದೆಲ್ಲ? ನಿನ್ನೆ ಯಾರೋ ಒಬ್ಬ ಅತ್ತೆ ವಾರ್ಡೋಗ್ ನುಗ್ಗಿ ಅತ್ತೆಗೆ ತೊಂದರೆ ಕೊಡೋಕ್ ನೋಡ್ದ. ಅಮ್ಮವ್ರಿಗೆ ನಾನು ಆಯ್ತಾ? ಅಷ್ಟ್ರಲ್ಲಿ ನಾನು ಇವರು ಅವ್ರನ್ನ ನೋಡಿ ಹಿಡಿಯೋದಕ್ ನೋಡಿದ್ವಿ. ಅಷ್ಟ್ರಲ್ಲಿ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ಇದೆಲ್ಲ ದರಿದ್ರ ರಾಜ ಉಲಿದ ಕೆಲಸ ಇರಬೇಕು. ಮುಚ್ಕಂಡ್ ಮರಿಯಾಗಿರು ಅಂತಂದ್ರೆ ಈ ಕಂಟಿ ಕೈಗೆ ಮಚ್ ಬರೋಂಗ್ ಮಾಡವನೆ. ಅಮ್ಮವ್ರಿಗೆ ಏನೂ ಆಗಿಲ್ಲ ತಾನೆ? ಆಗಕ್ ನನ್ ಬುಡಾಕಿಲ್ಲ ಮಾವಯ್ಯ. ನಮ್ಮವ್ವನ್ ಎದೆ ಗುಂಡಿಟ್ಟಿದ್ದು ಅಲ್ದೆ ಅವ್ರನ್ನ ಸಾಯ್ಸಕ್ ಬೇರೆ ಬಂದವನೆ. ಸ್ನೇಹ, ಬಂದವನು ರಾಜವಲಿನ? ಗೊತ್ತಿಲ್ಲ ನಂಜಮ್ಮ, ಮುಖಕ್ ಮಾಸ್ಕ್ ಹಾಕೊಂಡಿದ್ದ. ಅವನೇ ಇದ್ರು ಇರ್ಬೋದು. ಅಮ್ಮವರು ಬದುಕಿದಾರ ಸತ್ತಿದಾರ ಅಂತ ನೋಡಕ್ ಬಂದಿರ್ಬೋದು. ಅಪ್ಪಿ, ನಾವೆಲ್ಲ ಅಮ್ಮವ್ರ ಜೀವ ಉಳಿಸ್ಕೊಳಕ್ ಓಡಾಡ್ತಿದ್ರೆ ಅವನ ಜೀವ ತೆಗಿಯಕ್ ಬಂದವನಿ. ಅವನಿಗೆ ದೇವ್ರು ಒಳ್ಳೇದು ಮಾಡಕ್ಕಿಲ್ಲ. ದೇವ್ರ ಬಿಟ್ರು ಈ ಕಂಟಿ ಬುಡಾಕಿಲ್ಲ ಪುಟ್ಟವ. ಒಂದ್ ಅವನಿರ್ಬೇಕು, ಇಲ್ಲ ನಾನಿರ್ಬೇಕು. ಸುಮಾ, ನೀನು ಈಟೊಂದು ಅಳ್ತಿರೋದು ನೋಡಿದ್ರೆ ಅತ್ತಿ ಇಸಿಗೆ ನೀನು ಅಳ್ತಿದ್ಯಾ ಅಂತ ನನಗೆ ಅನಿಸ್ತಿಲ್ಲ. ಯೋನಾಯ್ತವಿ? ನಿನ್ನೆ ಕೇಳ್ತಿರೋದು ಯೋನಾಯ್ತವಿ? ಅಕ್ಕ, ಜಗನ್ನು ನಿನ್ಗೇನು ಬೇಕೋ ಹೇಳಿ, ನಾನು ಎಲ್ಲರ ಹತ್ರ ಮಾತಾಡ್ತೀನಿ. ಹಾಗಾದರೆ ಕೇಳಲ್ಲ? ಕೇಳಿ. ನನಗೆ ನೀನು ಬೇಕು. ಏನು ಡಿಸೈಡ್ ಮಾಡಿದ್ಯಾ ಸುಮಾ? ನನ್ನ ಜೊತೆ ಮದುವೆನಾ ಇಲ್ಲ ಬಂಗಾರಮ್ಮನ ಹೆಣನ? ತುಂಬ ಟೈಮ್ ಇಲ್ಲ, ಬೇಗ ಡಿಸೈಡ್ ಮಾಡಿ ಹೇಳು. ನೀನು ಒಪ್ಕೊಂಡ್ರೆ ಬಂಗಾರಮ್ಮನ ನಾನು ಉಳಿಸ್ತೀನಿ. ಪರಿಸ್ಥಿತಿನ ಅವನ ಅನುಕೂಲಕ್ಕೆ ಬಳಸ್ಕೊತಾನೆ. ಅವ್ನು ಕೇಳ್ದಾಗ ನೀನು ಕಡ್ಡಿ ಮುರಿದಂಗೆ ಆಗಕ್ಕಿಲ್ಲ ಅಂತ ಹೇಳ್ಬೇಕು ತಾನೆ? ಅಕ್ಕ, ಅವ್ನು ಬರೀ ಮಾತಲ್ಲಿ ಕೇಳಲಿಲ್ಲ ಅಕ್ಕ. ಅತ್ತೆನ ಉಳಿಸ್ಕೊಡಿ ಅಂತ ಕೇಳಕ್ ಹೋದಾಗ ನೀನು ಇದನ್ನ ಇವಾಗ ಕಟ್ಟಿಸ್ಕೊಂಡ್ರೆ ನಾನು ಈಗಲೇ ಹೋಗಿ ನಿಮ್ಮ ಅತ್ತೆನ ಕಾಪಾಡ್ತೀನಿ. ನಿನಗೆ ಬಂಗಾರಮ್ಮ ದೇವ್ರ ಥರ ಅಲ್ವಾ? ನಿಮ್ಮ ದೇವರಿಗೋಸ್ಕರ ನೀನು ಈ ದೇವರಿಗೆ ನೈವೇದ್ಯ ಆಗಬೇಕು. ನಿನ್ನ ಕೋರಿಕೆ ಈಡೇರಬೇಕು ಅಂದರೆ ನನ್ನ ಆಸೆ ತೀರಬೇಕು. ಬಾ ಬಾ ಸುಮಾ, ನನ್ನ ಹೆಂಡತಿ ಆಗು. ಪ್ಲೀಸ್, ತಲೆ ಕೆಟ್ಟಿದ್ಯಾ ನಿಮ್ಗೆ? ಕೆಟ್ಟಿರೋ ತಲೆ ಸರಿ ಆಗಬೇಕು ಅಂದರೆ ನಾನು ಈ ತಾಳಿ ಕಟ್ಟಬೇಕು. ಯಾವುದೇ ಕಾರಣಕ್ಕೂ ನಾನು ನಿನ್ನ ಬಿಡಲ್ಲ. ನನ್ನ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆ ಹುಟ್ಟಿಸಿ ಈಗ ಸಚಿನ್ನ ಮದುವೆ ಆಗ್ತೀಯಾ? ಜಗನ್, ಸೈಕೋ ಥರ ಆಡ್ಬೇಡಿ. ನನ್ನನ್ನೇ ಸೈಕೋ ಅಂತೀಯಾ? ಹಾಗಿದ್ರೆ ಸೈಕೋ ಕೆಲಸನೇ ಮಾಡ್ತೀನಿ. ಬಾ, ನನ್ನ ಮದುವೆ ಆಗು. ಬಂಗಾರಮ್ಮನ ಉಳಿಸ್ಬೇಕಲ್ಲ? ಬಾ ಬಾ, ನನ್ನ ಮದುವೆ ಆಗು. ಬಾ. ಯಾವುದೇ ಕಾರಣಕ್ಕೂ ಇವತ್ತು ನಾನು ನಿನ್ನ ಬಿಡಲ್ಲ. ಬಾ.
ಏ ಸುಮಾ, ನನ್ನ ಮಾತು ಕೇಳಿಲ್ಲ ಅಂದ್ರೆ ನೋಡು, ನೀ ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ಬಂಗಾರಮ್ಮನ ಗ್ಯಾರಂಟಿ ಸಾಯಿಸ್ತೀನಿ. ಏಯ್ ಒಂದು ಕ್ಷಣ ನನ್ನ ಬದುಕೋ ಏನಾಗೋಗುತ್ತೋ ಅಂತ ಭಯ ಆಗೋಗಿತ್ತಕ್ಕ. ಇಷ್ಟೊತ್ತಿಗಾಗ್ಲೇ ಆ ಪಾಪಿ ನನಗೆ ತಾಳಿ ಕಟ್ಟಿ ನನ್ನ ಬದುಕನ್ನೇ ಹಾಳು ಮಾಡ್ಬಿಡ್ತಿದ್ದ ಅಕ್ಕ. ಡಾಕ್ಟ್ರಾಗಿಂತ ನೀಟ್ ಕೆಲ್ಸಕ್ಕೆ ಕೈ ಹಾಕೋನೆ ಅಂದ್ರೆ ಅವನ ಸುಮ್ಕೆ ಬಿಡಬಾರ್ದು ಕಣ. ಯೋಡ್ ಧೈರ್ಯ ಇದ್ರೆ ಅವ್ನು ನನ್ನ ತಂಗಿ ಮ್ಯಾಕೆ ಕೈ ಹಾಕ್ತಾನೆ. ನೀನ್ ಬರೀ ಕೈನಾಗ ಹೊಡಿಬಾರ್ದಿತ್ತು ಕಣವಿ, ಕೆರ ತಗೊಂಡು ಹೊಡಿಬೇಕಿತ್ತು. ಅಲ್ಲಿ ಯಾರು ಇರ್ಲಿಲ್ವೇನವಿ? ಇಲ್ಲ ಅಕ್ಕ, ಅಲ್ಲಿ ಯಾರೂ ಇರಲಿಲ್ಲ. ನಾನೇನಾದ್ರೂ ತಪ್ಪಿಸ್ಕೊಂಡು ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಜೀವನ ಏನಾಗ್ತಿತ್ತೋ ಏನೋ. ಅಳ್ಬಿಡ ಸುಮ್ಕಿರವಿ. ನಮ್ಮವ್ವ ನಮ್ಮನ್ನ ಹೆಣ್ಣು ಅಂತ ಎತ್ತಿದ್ರು ಆ ಆದಿಶಕ್ತಿ ಶಕ್ತಿನೇ ನಮಗ್ ತುಂಬವಳೆ. ಆ ಕಿಚ್ಚೆ ಇವತ್ತು ನಿನ್ನ ಕಾಪಾಡಿರೋದು. ಆ ಪಾಪಿ ಇಂತ ಧಮಕಿ ಹಾಕೋರಂತ ನೀನ್ ಯಾಕವಿ ನಮ್ ತವ ಹೇಳಿಲ್ಲ? ಹೇಳಿದ್ರೆ ಇದರಿಂದ ಎಲ್ಲಿ ಇನ್ನೊಂದು ತೊಂದರೆ ಆಗ್ಬಿಡುತ್ತೋ ಅಂತ ಈ ವಿಷಯ ಮುಚ್ಚಿಟ್ಬಿಟ್ಟೆ. ಈಗಾಗ್ಲೇ ಗುತ್ತಿಗೆ ವಿಚಾರನ ಮುಚ್ಚಿಟ್ಟು ಅವನ್ ಮುಂದೆ ನನ್ ಶತ್ರು ಆಗಿವ್ನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಿನ್ ವಿಚಾರದಾಗೂ ಅವನ್ ಮನ್ಸಿಗೆ ನೋವಾಗಿದ್ರೆ ಯೋನವಿ ಮಾಡ್ತಿದ್ದೆ. ಇಂಥ ವಿಚಾರನೆಲ್ಲ ಮುಚ್ಚಿಡ್ಬೇಡ ಕಣವಿ, ನಿನ್ಗೆ ತೊಂದರೆ ಆಗೋದು. ಈಗ ನೋಡು ಏನ್ ಭಯ ಬಿದ್ದಿದ್ಯಾ? ಅಕ್ಕ, ನನಗೆ ಭಯ ಆಗ್ತಿರೋದು ಮುಂದೆ ನನ್ನ ಜೀವನಕ್ಕೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಅಲ್ಲ. ನಾನು ಅಲ್ಲಿಂದ ಬರುವಾಗ ಅತ್ತೆ ಉಳ್ಸಲ್ಲ ಅಂತ ಅವ್ನು ಕೂಗ್ ಹೇಳ್ತಿದ್ದ. ಅವ್ನ ಅತ್ತೆಗೇನಾದ್ರೂ ತೊಂದರೆ ಮಾಡಿದ್ರೆ ಏನಕ್ಕ ಮಾಡೋದು? ಜೀವನದ ಸವಾಲ್ನ ಗೆದ್ದವ್ರಿಗೆ ಸಾವ್ನ ಗೆಲ್ಲಕ್ ಆಗಲ್ವೇನವಿ? ಅದ್ ಯಾವ್ದೇ ನರಿ ನಾಯಿಗಳು ಏಟೆ ಕುತಂತ್ರ ಮಾಡಿದ್ರು ಕೊನೆಗೆ ಗೆಲ್ಲೋದು ಧರ್ಮನೇ. ಆ ಕೀಚ್ಕ ಅತ್ತೆಗೆ ಏನಾದ್ರೂ ಮಾಡಕ್ಕಿನ್ನ ಮುಂಚೆ ಅವ್ನ್ಗೆ ಏನಾರು ಒಂದ್ ಗತಿ ಕಾಣಿಸ್ಬೇಕು. ಬೇಡ ಅಕ್ಕ, ಅವ್ನಿ ಚಿತ್ತಿಟ್ಕೊಂಡು ಅತ್ತೆಗೆ ನಿಜವಾಗ್ಲೂ ತೊಂದರೆ ಮಾಡ್ಬಿಟ್ರೆ ಬೇಡ ಬೇಡ. ಹಾಗಂತ ಕೈ ಕೊಟ್ಕೊಂಡು ಕುಂತ್ಕೊಳಕಾಯ್ತದ ನಾವೇ? ಕತ್ರಿಗ್ ಸಿಕ್ಕಿರೋ ಅಡ್ಕೆ ಆಗ್ಬಿಡ್ತೀವಿ. ನಮ್ ಜೊತೆಗೆ ಕಂಟಿಯವ್ರು ಅವ್ರೆ, ಅತ್ತೆಗೆ ಏನೂ ಆಗಕ್ಕಿಲ್ಲ. ಹಾಗಲ್ಲ ಅಕ್ಕ, ಅವ್ನು ಡಾಕ್ಟ್ರು ಒಂದ್ ಇಂಜೆಕ್ಷನ್ ರಾಂಗ್ ಆಗಿ ಕೊಟ್ರು ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಸುಮ್ಮನೆ ಕೆತ್ಕಿ ಗಾಯ ಮಾಡ್ಕೊಳ್ಳೋದ್ಕಿಂತ ಮರ್ತು ಸುಮ್ಮನಾಗೋದು ಒಳ್ಳೇದಲ್ವಾ? ಈಗಾಗ್ಲೇ ಮಾಡಿರೋ ಕೆಲ್ಸ ಯಾವ್ದು ಸಂಸಕ್ ಆಗದೆ ಇರೋಂಥ ಕೆಲ್ಸ. ಅವನ್ನ ಸುಮ್ಕೆ ಬಿಡಬಾರ್ದು. ಅನ್ಯಾಯನ ಕಣ್ಮುಂದೆ ಕಂಡ್ರು ಖಂಡಿಸ್ಲಿಲ್ಲ ಅಂದ್ರೆ ಬದುಕಿದ್ದು ಸತ್ತಂಗೆ. ಸರಿ, ಈಗ ಜಗನ್ ಎಲ್ಲಿ ಸಿಗ್ತಾನೆ? ಅತ್ತೆನ ಅಡ್ಮಿಟ್ ಮಾಡಿರೋ ಹಾಸ್ಪಿಟ್ಲಲ್ಲೇ ಅವನು ಕೆಲಸ ಮಾಡೋದು. ಸರಿ, ಬಾ ನನ್ ಜೊತೆ. ಅಕ್ಕ, ಅಕ್ಕನ ಸ್ಥಾನದಾಗೆ ಅವ್ವನ ಸ್ಥಾನನೂ ಅದೇ. ಮಗಳು ಮ್ಯಾಗ ಕೈ ಮಾಡಿದ್ರು ಸುಮ್ಕೆ ಇರಕ್ಕೆ ಈ ಸ್ಥಾನ ಹೇಳಿ ಅಲ್ಲ. ಬಾ ನನ್ ಜೊತೆ.